ರಾಯಭಾಗ ತಾಲೂಕಿನ ಯಲ್ಪರಟ್ಟಿ ಗ್ರಾಮದ ಪ್ರತಿಷ್ಠಿತ ಶ್ರೀ ಅರಣ್ಯಸಿದ್ದೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವ ಜಮೀನಿಗೆ ಸಂಬಂಧಿಸಿದಂತೆ ಗಲಾಟೆಯಾಗಿ 2 ಕುಟುಂಬಗಳು ಹೊಡೆದಾಡಿಕೊಂಡ ಘಟನೆ ಹಾರೋಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ. ಹೌದು, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಯಲ್ಪರಟ್ಟಿ ಗ್ರಾಮದ ಶ್ರೀ ಅರಣ್ಯಸಿದ್ದೇಶ್ವರ ದೇವಸ್ಥಾನದ ಅರ್ಚಕರ ಜಮೀನು ಈ ವ್ಯಾಜ್ಯಕ್ಕೆ ಗ್ರಾಮಸ್ಥರು ಬೇಸತ್ತು ಹೋಗಿದ್ದಾರೆ. ಆದರೆ ದಿನಾಂಕ ಜುಲೈ 1ರಂದು ಒಂದು ಅರ್ಚಕರ ಕುಟುಂಬದವರು ಜಮೀನಿಗೆ ನುಗ್ಗಿ ಸುಮಾರು 2 ತಿಂಗಳ ಗೋವಿನ ಜೋಳದ ಬೆಳೆಯನ್ನ ಮನ ಬಂದಂತೆ ಕತ್ತರಿಸಿ ನಾಶಪಡಿಸಿದ್ದಾರೆ. ದೇವಸ್ಥಾನದ ಅರ್ಚಕರಾದ ಕಾನಪ್ಪ ಒಡೆಯರ ಮತ್ತು ಲಗಮಣ್ಣ ಒಡೆಯರ ಕುಟುಂಬಗಳ ಮಧ್ಯೆ ಸುಮಾರು ವರ್ಷಗಳಿಂದ ಜಮೀನಿನ ವ್ಯಾಜ್ಯಕ್ಕೆ ಪದೇ ಪದೇ ಜಗಳ, ಗಲಾಟೆ, ಹೊಡೆದಾಟ ನಡೀತಾ ಇತ್ತು. ಇನ್ನು 2 ಗುಂಪುಗಳ ಮಧ್ಯೆ ನಡೆದ ಗಲಾಟೆಯಲ್ಲಿ 2 ಗುಂಪಿನ ಕೆಲವು ಜನರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬೇರೆದಾರ್ದೇನಿಲ್ರಿ, ನಾವು ಅಲ್ಲಿ ನಮ್ಮ ಜಮೀನ್ದಾಗ ನಾವು ಶೆಡ್ ಹಾಕೋಬೇಕಂತ ಹೋದಾಗ್ರಿ ಈಗ ಬಂದು ನಮ್ಮೆಲ್ಲ ಹಲ್ಲೆ ಮಾಡೋದು. ನೀವ್ಯಾರು ಮಕ್ಕಳ ಇಲ್ಲಿ ಬೋಸ್ರಿ ಮಕ್ಕಳ ನೀವು ಇದು ಮಾಡಲ್ಲ, ನಿಮ್ಮದೇನು ಪೇಪರ್ಸ್ ಅದಾವು, ನೀವೇನು ಇಲ್ಲಿ ಎಷ್ಟು ವರ್ಷದಿಂದ ಅದ ರೀ ಅಂತ ಹೇಳಿಸಿಂದ ನಮ್ಮೆಲ್ಲ ಹಲ್ಲೆ ಮಾಡೋದು, ನಮ್ಮೆಲ್ಲ ಬಿಡ್ಯಾಕೆ ಬರತ್ತಾರ ಅವ್ರು. ಯಾರು ಅವರ ಮತ್ತೊಬ್ರು ಕಾನಪ್ಪ ಸಿದ್ದಪ್ಪ ಹೊಡಿರ್ತದ ರೀ, ಅವ್ರದ್ದೆಲ್ಲ ಟೀಮ್ ಐತ್ರಿ ಅಂದ್ರಿ. ಆ ಟೀಮ್ ತೊಗೊಂಡು ದನಿಗೆ ಮಾಡಿದ್ರಿ, ರಾತ್ರಿ ಬಂದು ದಾಂಧಲೆ ಮಾಡಿದ್ರಿ. ಈಗ ಮುಂಚೆ ಒಂದು 2 ತಿಂಗಳ ಸನಿಯನ್ನು ಬತ್ರಿ. ಆಗಾದ್ರೂ ಬಂದು ರಾತ್ರಿ ಕರೆಂಟ್ ತೆಗಿಸಿ ಮಾಡಿ ನೈಟ್ ಎಲ್ಲ ಥರ ಮಂದಿನ ಕರ್ಕೊಂಡು ಜನ ಕರ್ಕೊಂಡು ರಾತ್ರಿ ಬಂದು ದನಿಗೆ ಮಾಡ್ಯಾರ ರೀ. ಬಂದು ಕಿಶನ್ದ ದೇವಸ್ಥಾನದ್ದು CC ಕ್ಯಾಮ್ರಾ ಹೊಡಿದು ಮಾಡೋದು ಎಲ್ಲ ಥರ ಮಾಡಿಸಿದ್ರೆ ದನಿಗೆ ಮಾಡಿ ಇದು ಮಾಡ್ಯಾರ. ಇಲ್ಲ, ಯಾವ ಕಾರಣಕ್ಕೆ ಮಾಡ್ತಾರೆ, ಏನು ಹಳಿ ವೈಷಮ್ಯ ಅಂದ್ರೆ ಏನು ಹೇಳ್ತೀರಿ? ಹಳಿ ವೈಷಮ್ಯ ಅಂದ್ರೆ ಈ ಜಮೀನು ನಮ್ಮದಿದ್ರು ಅವರ ನಮ್ಮದೈತೆ ತಿಳಿಸಿಂದ ನಮ್ಮೇಲೆ ಹಲ್ಲೆ ಮಾಡತ್ತಾರೆ. ಆ ಜಮೀನು ಪೇಪರ್ ಸುತ್ತ ಎಲ್ಲ ನಮ್ಮನದಾವ ರೀ. ಆಲ್ರೆಡಿ ಹೈಕೋರ್ಟ್ ಸ್ಟೇನು ಐತ್ರಿ ಉತ್ತಾರದಾಗ. ಸ್ಟೇ ಇದ್ರೂ ಬಂದು ರಾತ್ರಿ ಬಂದು ದನಿಗೆ ಮಾಡಿದ್ರಿ, ಕಲ್ಲು ಹಟ್ಟುದ್ರಿ, ಮನೆ ಒಳಗೆ ಕಲ್ಲು ಹಟ್ಟುದ್ರಿ, ಬಂದು ನಮ್ಮೆಲ್ಲ ಹಲ್ಲೆ ಮಾಡಿದ್ರಿ. ಈ ರೀತಿ ಮಾಡ್ಕೊತ ಹೊಂಟಾರ ರೀ. ಗೊಂಜಾಳ ಯಾರ್ದ್ರಿ? ಆ ಗೊಂಜಾಳ ಅದು ನಮ್ಮದ ರೀ. ನಾವೀಗ ಪತ್ರ ಶೆಡ್ ಹಾಕತ್ತ ನಾವು ಹೋಗಿದ್ರಿ. ಇವ್ಯಾಕೆ ನೀವು ಇಲ್ಲಿ ಬಂದು ಇದು ಮಾಡ್ತಾರೆ ತಿಳಿಸಿ ನಮ್ಮೆಲ್ಲ ಬಂದು ಹಲ್ಲೆ ಮಾಡತ್ತಾರೆ, ಬಡಿದ್ರಿ, ದನಿಗೆ ಮಾಡಿದ್ರಿ. ಸಂಬಂಧಪಟ್ಟಂತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತಿಳಿಸಿದ್ರಿ? ಹಾಂ, ತಿಳಿಸಿದ್ರಿ ಆಲ್ರೆಡಿ. ಅವರ ಕಡ್ದಾರೆ ಗೊಂಜಾಳ. ಅವ್ರದ್ದು ಏನಾರ ಪ್ರೂಫ್ ಇದ್ರೆ ಕೊಡುತ್ತೆ ಹೇಳ್ರಿ. ಹಾಂ ರೀ, ವಿತ್ ನಮ್ದು ಪ್ರೂಫ್ ಹೈಕೋರ್ಟ್ ಆದೇಶ ಐತ್ರಿ. ಈ ಟೆನೆಡ್ದಾಗ ಜಮೀನು ಐತ್ರಿ, 81 ಟೆನೆಡ್ದಾಗ ಜಮೀನು ಐತ್ರಿ. ಆಲ್ರೆಡಿ ಹೈಕೋರ್ಟ್ನಾಗನು ನಮ್ಮಂತೆ ಆದೈತ್ರಿ 20ರಾಗ ರೀ. ಮತ್ತು ಉತ್ತಾರದಾಗ ರೀ ಸ್ಟೇನು ಐತ್ರಿ ಆಲ್ರೆಡಿ. ಸ್ಟೇ ಐತಿ, ಹೈಕೋರ್ಟ್ ಸ್ಟೇ ಐತ್ರಿ. ಇದ್ರಾಗ ಸ್ಟೇ ಇದ್ರು ಬಂದು ಇಲ್ಲಿ ಬಂದು ದನಿಗೆ ಮಾಡತ್ತಾರೆ ರೀ. ಸ್ಟೇ ಇಲ್ಲ, ಸ್ಟೇ ವೇಕೆಂಟ್ ಆಗೈತೆ. ಆಲ್ರೆಡಿ ಐತ್ರಿ, ನೀವು ನೋಡ್ರಿ ಸ್ಟೇ ಐತಿ. ನಿಮ್ಗೆ ನಾವು ಅದ್ರ ಬದಲು ಎಲ್ಲ ಡಾಕ್ಯುಮೆಂಟ್ ಕೊಡ್ತೀವಿ. ಇಲ್ಲಿ ಆಲ್ರೆಡಿ ಸ್ಟೇ ಅಂತೂ ಐತಿದ್ರು ರೀ ಉತ್ತಾರದಾಗ. ಇದು ಕಾನೂನು ಬಾಹಿರ ಆಯ್ತು. ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತೀರಿ? ಕಂಪ್ಲೇಂಟ್ ಮಾಡ್ತೀವಿ. ಈಗ ಆಲ್ರೆಡಿ ಅವ್ರು ನಮ್ಮನ್ನು ಬಡದಾರ್ರಿ. ನಾವು ಶೇಡ್ ಹಾಕಕ್ಕೆ ಹೋದಾಗ ನಮ್ಮನ್ನೆಲ್ಲ ಬಡದು ಓಡಿಸಿದಾರು. ಅದ್ರ ಬದಲು FIR ಮಾಡ್ತೀವಿ. ಅವ್ರ ಮೇಲೆ FIR ಮಾಡ್ತೀವಿ. ಗೊಂಜಾಳ ಗೊಂಜಾಳ ನಾಟಿಗೆ ಮಾಡಿದ್ದೀವಿ ರೀ. ಮನೆ ಮಳೆಯೋದ ಬಳಕ ಮೊದಲಿಂದ ನಾವು ಉತ್ತಾರದಾಗ ಹೋದಿವಿ, ಕಬ್ಜಾದಾಗ ಹೋದಿವಿ ರೀ. ಮೊದಲಿಂದ ಏನು ಯಾವಾಗ ಉತ್ತಾರ ಬಂದತ್ಲಿ ಅವಾಗಿಂದ ನಾವು ಹೋದೆವು. 1921ರಿಂದ ನಾವು ಹೋದೆವು. ಈಗ ಗೊಂಜಾಳ ನಮ್ಮದು ಇದನ್ನು ಮಾಡಕ್ಕೆ ಬಂದಿರು, ಕಟಾವು ಮಾಡಕ್ಕೆ ಬಂದಿರು. ಅದಕ್ಕೆ ನಾವು ಡಿಪಾರ್ಟ್ಮೆಂಟ್ದವ್ರಿಗೆ ಹೇಳಿದ್ವು, ಆಯ್ತು ಗೊಂಜಾಳ ಎಲ್ಲ ನಾಶ ಮಾಡ್ಯಾರು. ನಾವು ಬರುಟಿಗೆ ನಾವು ಹೊರಗಡೆ ಇದ್ದು, ಬರುಟಿಗೆಲ್ಲ ಗೊಂಜಾಳ ನಾಶ ಮಾಡ್ಯಾರು. ಎಲ್ಲ ಕಬ್ಜಾ ಮಾಡಕ್ಕೆ ಬಂದಿರಲ್ಲ. ಯಾರು ಅವ್ರ ಹೆಸರೇನು ರೀ? ಲಗಮಣ್ಣ ಬಾಳಪ್ಪ ಒಡೆಯರ ಮತ್ತು ಸಿದ್ದಪ್ಪ ಬಾಳಪ್ಪ ಒಡೆಯರ ಅಂತ ಯಲ್ಲಪ್ಪ ಕಾನಪ್ಪ ಒಡೆಯರ, ಸಂಜು ಕಾನಪ್ಪ ಒಡೆಯರ, ಇವರೆಲ್ಲ ನಮ್ಮ ಅಪೋಸಿಟ್ದವ್ರ. ಇವರ ಇನ್ನೂ ಅದರ್ಸ್ 30 ಜನ 40 ಜನ ಇದ್ದರು. ಅವರೆಲ್ಲ ಬಂದು ನಮ್ಗೆ ಗೊಂಜಾಳ ಕಟಾವು ಮಾಡ್ಯಾರ ಇವತ್ತು. ಅದಕ್ಕೆ ನಮಗೆ ನ್ಯಾಯವನ್ನು ರಾಜ್ಯ ಸರ್ಕಾರ ಕೊಡಬೇಕು. ಇಲ್ಲ, ಯಾವ ಕಾರಣಕ್ಕಾಗಿ ಬಂದವ್ರು ಇದು ಮಾಡಿ? ಯಾವ ಕಾರಣಕ್ಕೆ ಏನಿಲ್ಲ ರೀ. ನಮ್ದು ಹಳೆಯ ಏನಿಲ್ಲ. ನಮಗೆ 15 ಎಕರೆ ಐತ್ರಿ, ಅವ್ರಿಗೆ 15 ಎಕರೆ ಐತ್ರಿ. ನಮ್ಮ 15 ಎಕರೆ ಅದ ಮಾತ್ರ ಅವ್ರಿಗೆ ಜಮೀನು ಬೇಕಂತಾರೆ ಎಕ್ಸ್ಟ್ರಾ. ಇಲ್ಲ, ಈ ಜಮೀನಿಗೆ ಏನಾದರೂ ಸ್ಟೇ ಅದೈತೇನ್ರಿ ಸರ್? ಇಲ್ಲ, ಏನಿಲ್ಲ. ಸ್ಟೇ ಅಂದ್ರೆ ಯಥಾ ಪ್ರಕಾರ ಇರೋಕೆ ನಾವು ಆಲ್ರೆಡಿ ಕಬ್ಜಾದಾಗ ಇದೀವಿ ರೀ. ನಾವು ಆಲ್ರೆಡಿ ಉತ್ತಾರದಾಗ ಹೋದೀವಿ ರೀ. ಎಲ್ಲ ಡಾಕ್ಯುಮೆಂಟ್ ಇದಾವೆ ರೀ. ಎಲ್ಲ ಅಂಗಡಿ ಎಲ್ಲ ನಮ್ಮ ಡಾಕ್ಯುಮೆಂಟ್ಸ್ ಇದಾವೆ ರೀ. ಇದ್ದಾಗಲೂ ಬಂದು ನಮಗೆ ಗೊಂಜಾಳ ಹೊಡೆದಾಟದಾಗ ಯಾರಿಗಾದ್ರೂ ಏನಾದರೂ ಆಗೈತೆ. ಕಾರಿಯಿಂದ ಬಡ್ದಾರಿ, ಪತ್ರಾಸ ತಂದು ಅಲ್ಲಿ ಕುಡಿತ್ನಾಗ ಕಾಲಿಗೆ ಹೆಣ್ಮಕ್ಳಿಗೆಲ್ಲ ತುಚ್ಚಿ, ಅವ್ರು ಹೆಣ್ಮಕ್ಳನ್ನ ಎಳ್ದಾಡಿ ಬಡ್ದಾರಿ.
ಅವ್ರೆಲ್ಲ ಆಸ್ಪತ್ರೆ ಒಳಗೆ ಅದಾರಲ್ರಿ ಎಲ್ಲ ನಾರ್ಕೊಂಡ್ ಹಾಸ್ಪಿಟಲ್ದಾಗ ನೀವು ಕಂಪ್ಲೇಂಟ್ ಅದೇನು ಮೇಡಮ್ ರೀ ಕಂಪ್ಲೇಂಟ್ ಮಾಡಕ್ಕೆ ಹೊಂಟ ನಾನು ಅದು MLC ಅದು ಕಂಪ್ಲೇಂಟ್ ಆಗೈತೆ ರೀ ತಮ್ಮ ಹೆಸರು ರೀ ಮಲ್ಲಿಕಾರ್ಜುನ ಇಲ್ಲಿ ಎಷ್ಟು ಐತ್ರಿ ಹೊಲ ರೀ ಟೋಟಲ್ 7 ಎಕರೆ 16 ಗುಂಟೆ ಐತ್ರಿ ಅದ್ರ ಅರ್ಧ ನಮ್ಮ ಅರ್ಧದ್ರೊಳಗೆ ಅವ್ರು ಮತ್ತೆ ಅವರು ನಿಮ್ಮ ಅಂತಂದ್ರೆ ಅಂತಂದ್ರೆ ಹಾಲು ಹೊಡೆದಂತ ಈಗೇನಾಗಬೇಕಾಗಿತ್ತು ರೀ ನಿಮ್ಗೆ ಏನಿಲ್ಲ 3 ಎಕರೆ ಸಿಗಬೇಕಲ್ಲ ನಮ್ಗೆ 3 ಎಕರೆ ಐತಿ ನಮ್ಮ ಕಬ್ಜಾಕ್ ಯಾರು ತೊಂದರೆ ಮಾಡ್ತಾರೆ ಅವ್ರು 3 ಎಕರೆ ಇಟ್ಕೊಂಡು ನಮ್ಗೆ 3 ಎಕರೆ ಗಂಟು ಬಿದ್ದಾರ್ರಿ ಈಗ ಅಲ್ಲೆಲ್ಲ ಪತ್ರಾಸ ಎಲ್ಲ ಇದು ಬಂದ್ಬಿಟ್ಟಾರ ಅವೇನು ನೀವು ತಂದದ್ದು ನಾವು ತಂದದ್ದು ಅವರು ತೊಂದರೆ ಎಲ್ಲ ಅವ್ರೂ ಇಲ್ಲ ಅವರ ದಬ್ಬಾಳಿಕೆಯಿಂದ ಅಂಗಡಿ ಹಾಕವ್ರಿ ಅವ್ರು ಕಬ್ಜಾ ಮಾಡಕ್ ಬಂದಿದ್ರು ನಾವು ಮಾಡ್ತೀವಿ ಅಂತ ಹೇಳ್ಯಾರ ಅವ್ರು ನಮ್ಮ ಅಂಗಡಿ ಒಂದೆರಡು ಪತ್ರಾಸ ಹೋಗದಾರ್ರಿ ಅವ್ರು ಹಾಕ್ಬೇಕಂತೇಳಿ ಸರಿ ಈಗ ಏನು ಅಲ್ಲ ಹಿಂದೆ 2007 ಅಪ್ಸೆಟ್ ಆಗಿದ್ವಿ ಅಪ್ಸೆಟ್ ಆದ ಬಳಿಕ ಅವರಲ್ಲಿ ಅವ್ರು ಇದ್ರು ನಮ್ಮಲ್ಲಿ ನಾವು ಇದ್ದೀವಿ ಈಗ ಮತ್ತೆ ಅವ್ರಿಗೆ ಹೆಚ್ಚಿನ ಆಶೆಯಿಂದಾಗಿ ನಮ್ಗೆ ಹೆಚ್ಚಿನ ಜಮೀನು ಬೇಕಾಗಿತ್ತು ಈಗ ನಮ್ಮ ಉತ್ತಾರ ಪತ್ರ ಎಲ್ಲ ಅದಾವ ಎಲ್ಲದ ಅವ್ರು ಉತ್ತಾರದಾಗ ಇದ್ದಾಗಲೂ ಅವ್ರಿಗೆ ಹೆಚ್ಚಿನ ಬಿಡಾಕತ್ತಾರ ಅವ್ರಿಗೆ ಹೆಚ್ಚಿನ ಇದನ್ನ ಆಶಯದಿಂದ ಬೆಳೆ ನಾಶ ಮಾಡ್ಯಾರ ನಮ್ಗೆ ಮತ್ತೆ ಇದನ್ನ ಎಷ್ಟು ನುಕ್ಸಾನ್ ಆಗೈತೆ ರೀ ಈಗ ನಿಮ್ದು ಈಗ ನಮ್ಮದು ಮಾಡ್ಯಾರ ಅದನ್ನ ಅಲ್ಲಿ ಗೊಂಜಾಳ ರೀ ನಾಶ ಮಾಡ್ಯಾರ ಈಗ 1 ಎಕರೆ ಎಷ್ಟಾಗ್ಬೋದು ರೀ ಬೆಲೆ ಬೆಳೆ ಅಂದಾಜು ಅಪ್ರಾಕ್ಸಿಮೇಟ್ಲಿ ಒಂದು 40,000 ಆಗ್ಬೋದು 40,000 ರೂಪಾಯಿ ತನಕ. ಈಗ 40,000 ದವಾಖಾನೆ ಖರ್ಚು ರೀ ಈಗ ದವಾಖಾನೆ ಇದೆ ಹಾಸ್ಪಿಟಲ್ದಾಗ 4 ಜನ ಅಡ್ಮಿಟ್ ಇದ್ದಾರೆ ಆಯ್ತು ಈ ಸ್ಥಳಕ್ಕೆ ಹಾರೋಗೇರಿ ಪೊಲೀಸ್ ಠಾಣಾಧಿಕಾರಿಗಳು ಆಗಮಿಸಿ ವಾಸ್ತವ ಸ್ಥಿತಿಯನ್ನ ಅವಲೋಕಿಸಿ ಮುಂದೆ ಯಾವುದೇ ಅನಾಹುತವಾಗದಂತೆ ಇಡೀ ದಿನ ಬಂದೋಬಸ್ತ್ ಕೈಗೊಂಡಿದ್ದಾರೆ.